ಹೊರಗಡೆ ತುಂಬ ಕ್ರಿಸ್ಪಿ ಆಗಿದೆ, ಒಳಗಡೆ ತುಂಬ ಸ್ಮೂತಿ ಆಗಿದೆ. ಗೋಬಿ ಮಂಚೂರಿ ಮಾಡಿದ್ರಲ್ಲ ಅದೇ ರೀತಿಯೇ ಇಡ್ಲಿಯಿಂದ ಮಾಡಿದ್ದೀನಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಇಡ್ಲಿ ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಡ್ಲಿ ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಡ್ಲಿ ಇದೆಯಲ್ಲ ಈ ರೀತಿ ಇರುತ್ತಾ, ಇದನ್ನು ಪೀಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ಕ್ವೇರ್ ಆದರೂ ಮಾಡ್ಕೊಳ್ಳಿ ಅಥವಾ ರೌಂಡ್ ಆದರೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಶೇಪ್ ದೊಡ್ಡದಾದರೂ ಇರ್ಬೋದು ಅಥವಾ ಚಿಕ್ಕದಾದರೂ ಇರ್ಬೋದು. ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಎಲ್ಲ ಇದೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಹಾಗೂ ಚೂರು ಅರಿಶಿನ ಹಾಕೋಬೇಕು, ಹಾಗೂ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನಿದೆ ಅಲ್ಲ ಅದೆಲ್ಲ ಪೇಸ್ಟನ್ನು ಹಾಕೊಳ್ಳಿ. ಓಕೆ, ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹಾಗಾಗಿ ಖಾರ ಜಾಸ್ತಿ ಹಾಕೋದೇನು ಬೇಡ. ನನ್ನ ಪ್ರಕಾರ ಸಾಕು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಓಕೆ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದು ಮಸಾಲ ಎಲ್ಲ ಹಿಡಿಬೇಕಲ್ಲ, ಮಿಕ್ಸ್ ಮಾಡ್ಕೊತೀನಿ. ನೀರು ಸ್ವಲ್ಪ ಹಾಕ್ಕೋಬೇಕು, ಒಂದು 5 ಡ್ರಾಪ್ಸ್ ಇಲ್ಲ 10 ಡ್ರಾಪ್ಸ್ ಆದರೆ ಸಾಕಷ್ಟೆ. ನೀರು ಜಾಸ್ತಿ ಅವಶ್ಯಕತೆ ಇಲ್ಲ. ಓಕೆ, ಸಾಕಷ್ಟೆ. ಜಾಸ್ತಿ ಆಗಿಬಿಟ್ರೆ ಮತ್ತೆ ಇದಾಗಲ್ಲ. ಓಕೆ, ಇದು ಮಸಾಲ ಎಲ್ಲ ಹೊಂದ್ಕೋಬೇಕು. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಸಾಕು. 5 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಓಕೆ, 5 ಮಿನಿಟ್ಸ್ ರೆಸ್ಟ್ ಮಾಡಿದರೆ ಸಾಕು. ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಪೇಸ್ಟ್ ಮಾಡ್ಕೋಬೇಕು. ಓಕೆ, ಪೇಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ನೀರು ಹಾಕ್ಲಾರ್ದಂಗೆ ತರಿ ರುಬ್ಕೊಂಡು ಪಾತ್ರೆ ಇಟ್ಟು ಎಣ್ಣೆ ಕಾಯಲಿಡಬೇಕು. ಒಂದೊಂದೇ ಫ್ರೈ ಮಾಡಬೇಕು. ಓಕೆ, ಎಲ್ಲ ಒಂದೇ ಸಲನೇ ಹಾಕ್ಬೋದು, ಏನು ತೊಂದರೆ. ಎಲ್ಲವನ್ನು ಹಾಗೆ ಡೀಪ್ ಫ್ರೈ ಮಾಡ್ಕೊಂಡು ಹೋಗ್ತೀನಿ. ಓಕೆ, ವೆರಿ ಟೇಸ್ಟಿ ಆಗಿರ್ತೈತೆ. ಓಕೆ, ನಾನು ಯಾವುದೇ ಫುಡ್ ಕಲರ್ ಬಳಸ್ತಿಲ್ಲ ಇಲ್ಲಿ. ಓಕೆ, ಯಾವುದೇ ಫುಡ್ ಕಲರ್ ಸೇಫ್ ಅಲ್ಲ. ಏನೋ ನೆಸೆಸಿಟಿ ಐತೆ ಅಂತಂದರೆ ಒಂದು 10 ಹಾಕೋ ನೆಸೆಸಿಟಿ ಐತೆ ಅಂದರೆ 1ಕ್ಕೆ 2ಕ್ಕೆ ಹಾಕ್ಕೊಂಡ್ರೆ ಸಾಕಷ್ಟೆ. 2 ಸೈಡ್ ನೀಟಾಗಿ ಬೆಂದಿಬೇಕಿದು. ಓಕೆ, 2 ಸೈಡು ನೀಟಾಗಿ ಬೆಂದಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ.